ಯದಾ ಯದಾ ಈ ಧರ್ಮಸ್ಯ ಅಂತ ಇವನು ಬಾಯಿಲೆ ಅಭ್ಯುತ್ಥಾನಂ ಧರ್ಮಸ್ಯ ತದಾನನಂ ಸದಾನಂ ಪರಿತ್ರಾಣಾಯಂ ಸದಾನಂ ನಿಶ್ಚಾಯತ ಚ ದುಷ್ಟಾಯತನಂ ಧರ್ಮ ಸಂಸ್ಥಾಪನ ಸಂಭವಾಮಿ ಯುಗೆ ಯುಗೆ. ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈತಿ, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡ್ತಿ, ಅಸಂವಿಧಾನಗಳ ಪದಗಳನ್ನು ಉಪಯೋಗ ಮಾಡ್ಕೊತಿ. ಇದೇ ಒಂದು ಸಲ ಮಾತಾಡಿ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದನ್ನ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಯಾಕೆ ಹೇಳಿದ್ವೋ ನೀವು? ಸರ್ಕಾರದ ಸಾಂವಿಧಾನಿಕ ಹುದ್ದೆಯ ಮೇಲಿರುವಂತ ಮಿಸ್ಟರ್ ಖಾದ್ರಿ ನಿನ್ನೆ ನೀನು ಮಾತನಾಡ್ತಾ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ಪ್ರಶ್ನೆ ಎತ್ತಿದೀಯ. ರಾಷ್ಟ್ರದ್ರೋಹಿ ಅನ್ನೋ ಮಾತುಗಳನ್ನು ಕೂಡ ನೀನು ಆಡಿದೀಯ. ನೀ ಯಾವ ಭಾಷೆ ಮಾತಾಡ್ತೀಯೋ ಅದೇ ಭಾಷೆದಾಗೂ ನನಗೂ ಮಾತಾಡ್ಲಿಕ್ಕೆ ಬರ್ತದೆ. ಆದ್ರೆ ನನಗೆ ನನ್ನ ಹಿಂದೂ ಸಂಸ್ಕೃತಿ ಅಂತ ಸಂಸ್ಕಾರ ನನಗೆ ಕಲಿಸಿಲ್ಲ. ಎದರಾ ಬದ್ರಾ ಬಂದು ನಿಂತು ಮಾತಾಡಂದ್ರೆ ನೀ ಹೇಳಿದ ಜಾಗನಾಗೆ ಬರ್ತೀನಿ, ನೀ ಹೇಳಿದ ಟೈಮಿನಾಗೆ ಬರ್ತೀನಿ. ಜಗ ಬಿ ತೇರಿ ಹೋಗಿ ವಕ್ತ್ ಬಿ ತೇರಾ ಹೋಗ ವಾದ ಮೇರಾ ಹೋಗ ಸವಾಲ್ ಮೇರಾ ಹೋಗ. ಸವಾಲ್ ಹಾಕ್ತೀನಿ ನೀನು. ರಾಘು ಅಣ್ಣಿಗರಿಗೆ ಸವಾಲ್ ಹಾಕ್ತಾನಂತ. ನೀ ಯಾರು ನನಗೆ ಸವಾಲ್ ಹಾಕವ? ನೈತಿಕತೆ ಅದ ನಿನಗೆ? ಮಾನ ಮರ್ಯಾದೆ ಅದ? ಇನ್ನಂಥವ್ರು ಎಷ್ಟೋ ಮಂದಿನ ನೋಡಿನ ನಾನು. ಈ ಎಲ್ಲ ಮುರುಗಿ ಧಮಕಿಗೆ ಅಂಜು ವ್ಯಕ್ತಿ ರಾಘು ಅಣ್ಣಿಗಿರಿ ಅಲ್ಲ, ಮಿಸ್ಟರ್ ಖಾದ್ರಿ. ನಿನ್ನು ಎಲ್ಲ ಅಲ್ಲೇ ಇಟ್ಕೋ. ಯಾರನ್ನು ಉದ್ದೇಶಿಸಿ ಮಾತಾಡ್ತಿ, ಎದಕ್ಕೆ ಮಾತಾಡ್ತಿ ಕಡಿತದ. जिस भाषा में तू समझता उसी भाषा में मैं भी जवाब दे सकता हूं. कीचड़ है करके पत्थर फेंकना छोड़ दिया मैंने. अगली बार मुंह को पट्टी बांध के फेंकने की जरूरत पड़ेगी, याद रख. ನನಗೆ ನೀ ರಾಷ್ಟ್ರಭಕ್ತಿ ಕಲಿಸ್ಲಿಕ್ಕೆ ಹೋಗ್ತೀಯ ಮಿಸ್ಟರ್ ಖಾದ್ರಿ? ಕೊನೆ ಬಾರಿ ಹೇಳ್ತಾ ಇದ್ದೀನಿ, ದಿಸ್ ಈಸ್ ದ ಫಸ್ಟ್ ಅಂಡ್ ಲಾಸ್ಟ್ ಟೈಮ್. ಇದ್ಕೊಂಡು ಚಲೋ ಅದ, ಇಲ್ಲ ನಿನ್ನ ಭಾಷೆ ಒಳಗೆ ನಾನು ಉತ್ತರ ಕೊಡ್ತೀನಿ. ಒಂದು ಸರ್ಕಾರದ ಸಾಂವಿಧಾನಿಕ ಹುದ್ದೆಯ ಮೇಲಿರುವಂತ ಮಿಸ್ಟರ್ ಖಾದ್ರಿ, ಮೊದಲು ನೀನು ವಿಜಯಪುರ ಜಿಲ್ಲೆ ಹಾಗೂ ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಒಂದು ಹುದ್ದೆಯಲ್ಲಿ ಇದ್ಕೊಂಡು ಯಾವ ರೀತಿ ಮಾಧ್ಯಮದ ಮಿತ್ರರ ಮುಂದೆ ನೀನು ಅಗೌರವವಾಗಿ ಅವಾಚ್ಯ ಶಬ್ದಗಳನ್ನ ಅಸಂಬದ್ಧವಾಗಿ ಮಾತನಾಡ್ತಿ ಅನ್ನೋದ್ರ ಬಗ್ಗೆ ನೀನು ಕ್ಷಮೆ ಕೇಳಬೇಕಂತ ಹೇಳಿ ಆಗ್ರಹಿಸ್ತೀನಿ. ಸಾಮಾನ್ಯ ಜ್ಞಾನರೇ ಬೇಕಲ್ಲ ಮನುಷ್ಯಾಗ. ಮಿಸ್ಟರ್ ಖಾದ್ರಿ, ನಿನ್ನೆ ನೀನು ಮಾತನಾಡ್ತಾ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ಪ್ರಶ್ನೆ ಎತ್ತಿದೀಯ. ರಾಷ್ಟ್ರದ್ರೋಹಿ ಅನ್ನೋ ಮಾತುಗಳನ್ನು ಕೂಡ ನೀನು ಆಡಿದೀಯ. ನೀ ಯಾವ ಭಾಷೆ ಮಾತಾಡ್ತೀಯೋ ಅದೇ ಭಾಷೆದಾಗೂ ನನಗೂ ಮಾತಾಡ್ಲಿಕ್ಕೆ ಬರ್ತದೆ. ಆದ್ರೆ ನನಗೆ ನನ್ನ ಹಿಂದೂ ಸಂಸ್ಕೃತಿ ಅಂತ ಸಂಸ್ಕಾರ ನನಗೆ ಕಲಿಸಿಲ್ಲ. ಎದರಾ ಬದ್ರಾ ಬಂದು ನಿಂತು ಮಾತಾಡಂದ್ರೆ ನೀ ಹೇಳಿದ ಜಾಗನಾಗೆ ಬರ್ತೀನಿ, ನೀ ಹೇಳಿದ ಟೈಮಿನಾಗೆ ಬರ್ತೀನಿ. ಜಗ ಬಿ ತೇರಿ ಹೋಗಿ ವಕ್ತ್ ಬಿ ತೇರಾ ಹೋಗ ವಾದ ಮೇರಾ ಹೋಗ ಸವಾಲ್ ಮೇರಾ ಹೋಗ. ನನಗೇನು ಚಾಲೆಂಜ್ ಹಾಕ್ತೀವ ನೀನು? ನೈಜ ಹಿಂದುತ್ವವಾದಿ ಅದೀನಿ ನಾನು. ಒಬ್ಬ ರಾಷ್ಟ್ರೀಯವಾದಿ ಹಿಂದುತ್ವವಾದಿ ಅದೀನಿ. ಕಂಜಿ ಮಿಂಜಿ ಅಂತ ತಿಳ್ಕೊಂಡೇನ? ಯಾರಿಗಾರೆ ಮಾತಾಡ್ದಂಗ ನನಗೆ ಹಗರಿಗೆ ಮಾತಾಡ್ತೀನಿ? ಯಾವ ಉದ್ದೇಶಕ್ಕಾಗಿ ನೀ ಮಾತಾಡ್ದೇವ? ಬಾಯದಂತ ಏನು ಬೇಕಾದ ಮಾತಾಡ್ತಿ? ಒಬ್ಬ ಹಿಂದೂ ಹೋರಾಟಗಾರರಿಗೆ, ಹಿಂದೂ ಕಾರ್ಯಕರ್ತರಿಗೆ ಮಾತಾಡೋದು ಅಷ್ಟೇ ಅಲ್ಲ, ಸವಾಲ್ ಹಾಕ್ತೀನಿ ನೀನು. ರಾಘು ಅಣ್ಣಿಗರಿಗೆ ಸವಾಲ್ ಹಾಕ್ತಾನತ್ತ. ನೀ ಯಾರು ನನಗೆ ಸವಾಲ್ ಹಾಕವ? ನೈತಿಕತೆ ಅದ ನಿನಗೆ? ಮಾನ ಮರ್ಯಾದೆ ಅದ? ಇನ್ನಂಥವ್ರು ಎಷ್ಟೋ ಮಂದಿನ ನೋಡಿನಿ ನಾನು. ಹಿಂದೂ ನೋಡಿನಿ, ಈಗೂ ನೋಡ್ಲಾಕತ್ತೀನಿ, ಮುಂದೆ ಬರುವಂತ ಸಂದರ್ಭದಲ್ಲೂ ನೋಡ್ತೀನಿ. ಅಂತ ಎಲ್ಲರಿಗೂ ನಾನು ಕಾನೂನಾತ್ಮಕವಾಗಿನೇ ಉತ್ತರ ಕೊಟ್ಟಿನಿ, ಬರುವಂತ ದಿನಗಳಲ್ಲೂ ಕೊಡ್ತೀನಿ.
ಈ ಎಲ್ಲ ಮುರುಗಿ ಧಮಕಿಗೆ ಅಂಜು ವ್ಯಕ್ತಿ ರಾಘು ಅಣ್ಣಿಗಿರಿ ಅಲ್ಲ, ಮಿಸ್ಟರ್ ಖಾದ್ರಿ. ನಿನ್ನ ಎಲ್ಲ ಅಲ್ಲೇ ಇಟ್ಕೋ. ಯಾರನ್ನು ಉದ್ದೇಶಿಸಿ ಮಾತಾಡ್ತಿ, ಎದಕ್ ಮಾತಾಡ್ತಿ ಕಡಿತದ. ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿ, ಅನೇಕ ಮಹನೀಯರ ಬಗ್ಗೆ ಮಾತಾಡ್ತಿ. ಯಾಕಪ್ಪ? ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ರೆ ಕೇವಲ ಒಂದು ಮನಿ ಹೆಣ್ಣು ಮಕ್ಕಳಿಗಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾತಾಡಿದಿ. ಅವಾಗೂ ಇರ್ಲಿ ಬಿಡ್ರಿ, ಏನೋ ಹಿಂದಿಲ್ ನಾಳೆ ತಿದ್ಕೋತಾರ ಅಂತೇಳಿ ನಾವು ನೋಡಿದಿವಿ. ಮಾತಾಡ್ತಾ ಮಾತಾಡ್ತಾ ಅಷ್ಟೇ ಅಲ್ಲ, ನಮ್ಮ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳ್ತಾನ, ಅದು ತಪ್ಪು ಹೇಳುದು. ಅಲ್ಲಿ ಹಿಂದೂ ಭಗವದ್ಗೀತೆಗೆ ನೀ ಅಪಮಾನ ಮಾಡ್ಲಿಕ್ಕೆ ಮಾಧ್ಯಮದ ಮುಂದೆ ಅಸಹ್ಯ ಮಾಡ್ತೀನಿ. ನಮ್ಮ ಭಗವದ್ಗೀತೆಗೆ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಹೇಳ್ತಾರ, ಅದನ್ನ ತಪ್ಪು ಹೇಳ್ತಾನ ಅವನು. ಅವ್ನು ಹೇಳಿದ್ದು ನಾನು ಹೋಗ್ಲಿಕ್ಕೆ ಹೋಗಂಗಿಲ್ಲ. ಮಿಸ್ಟರ್ ಖಾದ್ರಿ, ಇದರ ಅರ್ಥ ಗೊತ್ತದ ನಿನಗ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಅಂದ್ರೆ ಎಲ್ಲಿ ನಾರಿಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ಇದರ ಅರ್ಥ. ಅದನ್ನು ಬಿಟ್ಟು ಅಸಂಬದ್ಧವಾಗಿ ನಮ್ಮ ಶ್ಲೋಕಗಳ ಬಗ್ಗೆ ಮಾಧ್ಯಮದ ಮುಂದೆ ನೀನು ತಪ್ಪಾಗಿ ನುಡಿದು ಕನ್ನಡದಲ್ಲಿ ಕೂಡ ಸರಿಯಾಗಿ ಮಾತನಾಡಂಗಿಲ್ಲ. ಕನ್ನಡಕ್ಕೂ ಅಪಮಾನ ಮಾಡ್ತಿ, ನಮ್ಮ ಗೀತೆಗೂ ಅಪಮಾನ ಮಾಡ್ತಿ. ಯದಾ ಯದಾ ಈ ಧರ್ಮಸ್ಯ ಅಂತ ಇವನು ಬಾಯಿಲೆ ಅಬಾಬಾಬಾಬಾಬಾಬಾಬಾಬಾ. ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈತಿ, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡ್ತಿ, ಅಸಂವಿಧಾನಗಳ ಪದಗಳನ್ನ ಉಪಯೋಗ ಮಾಡ್ಕೋತಿ. ಇದೇ ಒಂದು ಸಲ ಮಾತಾಡಿ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದನ್ನ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಯಾಕೆ ಹೇಳಿದ್ವಿ? ನೀವು ಓದ್ ಪ್ರೆಸ್ ಮೀಟ್ನಾಗ ಓದಿಸುದಕ್ಕೆ ಹೇಳಲಿಕ್ಕೆ ಬರಂಗಲ್ಲ, ಮೊಬೈಲ್ ನೋಡಿ. ಎಂತ ದುರ್ದೈವ! ಹಿಂದೂ ಧರ್ಮಕ್ಕ ಭಗವದ್ಗೀತೆಗೆ ಅಪಮಾನ ಮಾಡ್ಲಿಕ್ಕೆ ನಾಟಕ ನಡೆಸಿದ್ದು. ಮತ್ತ ನನಗ ಅವ್ರ ಬಗ್ಗೆ ಗೌರವ ಅದ, ಇವ್ರ ಬಗ್ಗೆ ಗೌರವ ಅದ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಅದ. ಇತ್ತಂದ್ರೆ ಇಂಥವ್ ನೀವು ಮಾತಾಡ್ತಿದ್ದಿದ್ದಿಲ್ಲ. ಇದೇ ಒಂದು ಸಲ ನನ್ನ ರಾಷ್ಟ್ರ ಭಕ್ತಿಯ ಬಗ್ಗೆ ನೀನು ಮಾತಾಡಿದಿ. जिस भाषा में तू समझता उसी भाषा में मैं भी जवाब दे सकता हूं. कीचड़ है करके पत्थर फेंकना छोड़ दिया मैंने. अगली बार मुंह को पट्टी बांध के फेंकने की जरूरत पड़ेगी, याद रख. ಸುಮ್ ಕೂಡ್ತಾರೆ, ಬೊಗಳ್ತಾವ, ಏನ್ ಮಾಡಿದ್ರು ಅಂತೇಳಿ ಸುಮ್ ಕೂಡ್ತಾರ ತಿಳ್ಕೊಬೇಡ. ನನ್ನಂಗ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ತಯಾರದಾನ. ಅನ್ನ ರಾಷ್ಟ್ರ ಭಕ್ತಿ ಬಗ್ಗೆ ನೀ ಏನ್ ಮಾತಾಡ್ತೀವೋ, ಎದಕ್ ಮಾತಾಡ್ದಿ? ನನ್ನ ಹೆಸರು ತಗೊಳ್ಳುವಂತ ಔಚಿತ್ಯವಾದ್ರೂ ಏನಿತ್ತು ನಿನಗ? ನಾನು ಎಲ್ಲಾದ್ರೂ ಅವನ ಬಗ್ಗೆ ಮಾತಾಡಿದ್ದ 5 ವರ್ಷ? ನಾನೊಬ್ಬ ಹಿಂದೂ ಆಗಿ ಹುಟ್ಟಿದೀನಿ, ಹಿಂದೂ ಆಗಿ ಜೀವನ ಮಾಡ್ತೀನಿ. ಮಿಸ್ಟರ್ ಖಾದ್ರಿ ಕೇಳ್ಕೊ, ಹಿಂದೂ ಆಗೇ ಹುಟ್ಟಿನಿ, ಹಿಂದೂ ಆಗಿ ಜೀವನ ಮಾಡ್ತೀನಿ, ಹಿಂದೂ ಆಗಿ ಹೋರಾಡ್ತೀನಿ, ಹಿಂದೂ ಆಗೇ ಸಾಯ್ತೀನಿ. ಐ ಆಮ್ ಎ ಪ್ಯೂರ್ ಹಿಂದೂ ನ್ಯಾಷನಲಿಸ್ಟ್. ಇದರ ಅರ್ಥ ನಾನು ಇನ್ನೊಂದು ಧರ್ಮವನ್ನ ಹೀಯಾಳಿಸಿ ಮಾತನಾಡಂಗಿಲ್ಲ. ಎಲ್ಲಾ ಧರ್ಮದವರು ನನ್ನ ಸಹೋದರರೇ ಅಂತ ಸ್ವಾಮಿ ವಿವೇಕಾನಂದರು, ಬಸವಣ್ಣವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿರುವಂತ ಹಿಂದುತ್ವವನ್ನು ನಾನು ಪಾಲಿಸ್ತೀನಿ. ನನಗೆ ವ್ಯಕ್ತಿಕ್ಕಿಂತ ಧರ್ಮ ಮುಖ್ಯ, ಧರ್ಮದಕ್ಕಿಂತ ದೇಶ ಮುಖ್ಯ. ನಿನಗೇನದ ಅದು ಹೇಳು. ನನಗೆ ಇವತ್ತು ನನ್ನ ಧರ್ಮ ಗ್ರಂಥದಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪವಿತ್ರ ಸಂವಿಧಾನ ಗ್ರಂಥ ಮುಖ್ಯ. ನನಗೆ ನೀ ರಾಷ್ಟ್ರಭಕ್ತಿ ಕಲಿಸ್ಲಿಕ್ಕೆ ಹೋಗ್ತೀಯ? ಮಿಸ್ಟರ್ ಖಾದ್ರಿ, ಕೊನೆ ಬಾರಿ ಹೇಳ್ತಾ ಇದ್ದೀನಿ, ದಿಸ್ ಈಸ್ ದ ಫಸ್ಟ್ ಅಂಡ್ ಲಾಸ್ಟ್ ಟೈಮ್. ಎದ್ಕೊಂಡಿ ಚಲೋ ಅದ, ಇಲ್ಲ ನಿನ್ನ ಭಾಷೆ ಒಳಗೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ಜಾಸ್ತಿ ಹೆಚ್ಚಿಗೆ ಅವನ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗಂಗಿಲ್ಲ.